ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಆ್ಯಕ್ಚುಲಿ ಸನ್ಸ್ಕ್ರೀನ್ ಬಗ್ಗೆ ಹೇಳೋಣ ಅಂತ ತುಂಬ ವ್ಯೂವರ್ಸ್ ಆ್ಯಕ್ಚುಲಿ ಕೇಳ್ತಾ ಇದ್ರು. ಸೊ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇಸ್ ತುಂಬ ಗ್ಲೋ ಬರ್ತಾ ಇದೆ, ಏನು ಹಚ್ಚುತ್ತಾ ಇದ್ದೀರಾ, ನಮಗೂ ಕೂಡ ಹೇಳಿ ಅಂತ ಹೇಳಿ. ಸೊ ಇವತ್ತು ಸನ್ಸ್ಕ್ರೀನ್ ಬಗ್ಗೆನೇ ಹೇಳೋಣ ಅಂತ ಹೇಳಿ. ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಮತ್ತು ನಾರ್ಮಲ್ ಟು ಕಾಂಬಿನೇಷನ್ ಟು ಡ್ರೈ ಸ್ಕಿನ್ಗೆ ಅಂತ ಹೇಳ್ತಾ ಇದ್ದೀನಿ ಇವತ್ತು. ಸೊ ಸನ್ಸ್ಕ್ರೀನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ನಾವು ಸನ್ಸ್ಕ್ರೀನ್ಸ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ತೀವಿ, ಅದು UVA-B ರೇಸ್ಗಳು ಏನಿದೆ ಅದನ್ನು ಸ್ಕಿನ್ನ ಡ್ಯಾಮೇಜ್ ಮಾಡೋಕ್ಕೆ ಬಿಡದೆ ಒಂದು ಲೇಯರ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಸೈಂಟಿಫಿಕ್ ಆಗಿ ಹೇಳೋ ಅಂಥ ಮಾತುಗಳು. ಸೊ ನಾನು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲದಕ್ಕೂ ಕೂಡ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಒಂದೊಂದು ರೀತಿಯ ಸನ್ಸ್ಕ್ರೀನ್ಸ್ಗಳಿದ್ದಾವೆ. ಸೊ ಕಾಂಬಿನೇಷನ್ಗೆ ಒಂದು, ಡ್ರೈಗೆ ಒಂದು, ಆಯಿಲ್ಗೆ ಒಂದು ಅಂತ ಹೇಳಿ ಬೇರೆ ಬೇರೆ ಇದೆ. ಬೇರೆ ಬೇರೆ ಇರೋದಕ್ಕೆ ರೀಸನ್ಗಳಂತ ಅಂದರೆ, ತುಂಬ ಆಯಿಲ್ ಸ್ಕಿನ್ ಇರೋ ಆಯಿಲಿ ರೀತಿಯ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಅವ್ರ ಮುಖದಲ್ಲಿ ಪಿಂಪಲ್ಸ್ ಮತ್ತು ಡಸ್ಟ್ ಎಲ್ಲ ಇನ್ನೂ ಜಾಸ್ತಿ ಆಗಿ ಇನ್ನು ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ಗಳು ಜಾಸ್ತಿ ಆಗುವಂಥ ರೀಸನ್ಸ್ ಇರುತ್ತೆ. ಸೊ ಹಾಗೇನೆ ಡ್ರೈ ಸ್ಕಿನ್ ಅವ್ರು ಏನಾದರೂ ತುಂಬ ಜೆಲ್ ಬೇಸ್ಡ್ ಇಲ್ಲ ಸಿಲಿಕಾನ್ ಬೇಸ್ಡ್ ಅಂತ ಸನ್ಸ್ಕ್ರೀನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಅವ್ರ ಮುಖ ಇನ್ನೂ ಬಿರದಂಗೆ ಎಳೆದಂಗೆ ಸೊ ಹಾಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಈಗ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಂದು ಕಾಂಬಿನೇಷನ್ ಟು ಡ್ರೈ ಇದೆ. ಸೊ ತುಂಬ ಕಡಿಮೆ ಆಯಿಲಿ ಇದೆ ಮತ್ತು ಡ್ರೈನೆಸ್ ಜಾಸ್ತಿ ಇದೆ, ಇಲ್ಲೆಲ್ಲ ಡ್ರೈಯೇ ಇರುತ್ತೆ. ಸೊ ಆ ಥರದ ಸ್ಕಿನ್ ನಾನು. ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಆದರೆ ಎಕ್ಸ್ಪೆರಿಮೆಂಟ್ನೆಲ್ಲ ನಿಮಗೆ ನಾನು ಸಜೆಸ್ಟ್ ಮಾಡಲ್ಲ. ಅದರಲ್ಲಿ ಯಾವುದು ಗುಡ್ ಇದೆ, ಯಾವುದು ಬೆಸ್ಟ್ ಇದೆ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಒಂದು 2-3 ವಿಡಿಯೋಸ್ ಬ್ಯಾಕ್ ನಾನು ನಿಮಗೆ ಹೇಳ್ತಾ ಇದ್ದೆ, ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ಕಿನ್ ತುಂಬ ಗ್ಲೋ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ಆದರೆ ಪಿಂಪಲ್ಸ್ ಕೂಡ ಬರ್ತಾ ಇದೆ ಅಂತ ಹೇಳಿ. ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ ನಾವು ಯೂಸ್ ಮಾಡ್ತೀವಿ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಸನ್ಸ್ಕ್ರೀನ್ಸ್ಗಳನ್ನ ನಾವು ಯೂಸ್ ಮಾಡಿದ್ರು ಕೂಡ ಸಮ್ಟೈಮ್ಸ್ ಈ ಥರದ್ದು ಏನಾದರೂ ಆದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ. ಸೊ ತುಂಬ ಹೋಪ್ ಇರುತ್ತೆ ಆ ಬ್ರ್ಯಾಂಡ್ ಮೇಲೆ, ಇದು ಚೆನ್ನಾಗಿ ವರ್ಕ್ ಆಗೇ ಆಗುತ್ತೆ ಅನ್ನೋ ಒಂದು ಹೋಪ್ ಮೇಲೆ ಅಷ್ಟು ದುಡ್ಡು ಹಾಕಿ ನಾವು ತೊಗೊಂಡಿರ್ತೀವಿ. ಅದು ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲ. ಒಂದು ಕ್ರೀಮ್ಗೆ ನಾವು ದುಡ್ಡು ಹಾಕಿ ನಾವು ತಗೊಳ್ಳೋದು, ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗದೆ ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂದರೆ ಸೊ ಅದು ನಮಗೆ ಲಾಸ್. ಅದು ಅಲ್ಲ, ಆ ಪಿಂಪಲ್ಸ್ಗೆ ಹೋಗೋಕ್ಕೋಸ್ಕರ ಮತ್ತೆ ಇನ್ನೇನೋ ಹಾಕಬೇಕು. ಆ ಪಿಂಪಲ್ಸ್ ಬಂದು ಹೋದ್ಮೇಲೆ ಅದ್ರದ್ದೊಂದು ಕಲೆ ಉಳ್ಕೊಳ್ಳುತ್ತೆ. ಸೊ ಹೀಗೆ. ಸೊ ನನಗಾಗಿದ್ದು ಕೂಡ ಅದೇನೆ. ನಾನು ಲ್ಯಾಕ್ಮಿ 9 to 5 ಯೂಸ್ ಮಾಡ್ತಾ ಇದ್ದೆ. ಸೊ ತುಂಬ ಜನಕ್ಕೆ ಇದು ಚೆನ್ನಾಗಿ ಬಂದಿರ್ಬೋದು. ಅವ್ರ ಫೇಸ್ ತುಂಬ ಇದರಲ್ಲಿ ತುಂಬ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಅದು ವೈಟ್ ಕಾಸ್ಟ್ನ ತುಂಬ ಜಾಸ್ತಿ ಬಿಡುತ್ತೆ ಇದು. ಅದ್ರ ಜೊತೆಯಲ್ಲಿ ಒಂದು ಶೈನಿಂಗ್ ಕೂಡ ಬರುತ್ತೆ, ತುಂಬ ಚೆನ್ನಾಗೇನೋ ಇದೆ. ಆದರೆ ತುಂಬ ವೈಟ್ ಕಾಸ್ಟ್ ಜೊತೆಯಲ್ಲಿ ಆ ಚುಪ್ ಅಂತ ಅಂಟಾಗಿ ಕೂತ್ಕೊಳ್ಳುತ್ತೆ ಮುಖದ ಮೇಲೆ. ಸೊ ನಾನು ತುಂಬ ಜಾಸ್ತಿ ಪೌಡರ್ ಎಲ್ಲ ಏನೂ ಹಚ್ಚಲ್ಲ, ಲೈಟಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ಹಚ್ಚತೀನಿ, ಇಲ್ಲ ಅದು ಇಲ್ಲ. ಸೊ ಏನಾಗುತ್ತೆ, ಸ್ಕಿನ್ಗೆ ತುಂಬ ಬೇಗ ಧೂಳು ಡಸ್ಟ್ ಎಲ್ಲನೂ ಕೂಡ ಮೆತ್ಕೊಂಡ್ಬಿಡುತ್ತೆ. ಮತ್ತು ಅದು ತುಂಬ ಜಾಸ್ತಿ ಒಂಥರ ವೈಟ್ ಕಾಸ್ಟ್ ಜೊತೆಯಲ್ಲಿ ಆ ಅಂಟಂಟು ಚುಪ್ ಇರೋದ್ರಿಂದ ಪಿಂಪಲ್ಸ್ ಎಲ್ಲ ಶುರು ಆಗೋಯ್ತು. ಸೊ ಹಾಗಾಗಿ ಈ ಸನ್ಸ್ಕ್ರೀನ್ ಲೋಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಡ್ರೈ ಸ್ಕಿನ್ ಇರೋ ನನಗೆ ಆ ಥರ ಅಂದರೆ, ನಾನು ಆಯಿಲ್ ಸ್ಕಿನ್ ಅವ್ರಿಗೆ ಇದು ಹೆಂಗೆ ವರ್ಕ್ ಆಗ್ಬೋದು ಅನ್ನೋದು ಡೌಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಈ ಲ್ಯಾಕ್ಮಿ 9 to 5 ನಾನು ಸಜೆಸ್ಟ್ ಮಾಡಲ್ಲ. ಎಷ್ಟು ದೊಡ್ಡ ಬ್ರ್ಯಾಂಡ್ ಇದು. ಈವನ್ ಲಿಪ್ಸ್ಟಿಕ್ಸ್ ಆಗಲಿ, CC ಕ್ರೀಮ್, BB ಕ್ರೀಮ್ಸ್ಗಳಾಗಲಿ, ಕಾಂಪ್ಯಾಕ್ಟ್ ಪೌಡರ್ಗಳಾಗಲಿ ಎಷ್ಟೊಂದು ಇದೆ. ಬಟ್ ಸ್ಟಿಲ್ ಇದು ಚೆನ್ನಾಗಿ ವರ್ಕ್ ಆಗಲಿಲ್ಲ. ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ದು ಎಲ್ಲ ಪ್ರಾಡಕ್ಟ್ಗಳು ಚೆನ್ನಾಗಿ ವರ್ಕ್ ಆಗಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗೋಯ್ತು ನನಗೆ. ಸೊ ಇದು ನನಗೆ ಎಷ್ಟು 325 ಕೊಟ್ಟು ತೊಗೊಂಡಿದ್ದೆ ನಾನು. 325 ಕೊಟ್ಟು ತೊಗೊಂಡಿದ್ದೆ, ಸ್ಟಿಲ್ ವರ್ಕ್ ಆಗಲಿಲ್ಲ. ಸೊ ಯಾರಾದರೂ ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಇದನ್ನು ತಗೊಳಕ್ಕೆ ಹೋಗಬೇಡಿ. ಸೊ ಇಲ್ಲ, ನಿಮ್ಮ ಹತ್ರ ಇದ್ದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನನಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಗುಡ್. ಯಾಕೆಂದರೆ ಎಲ್ಲ ಸ್ಕಿನ್ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಕ್ರೀಮ್ ಆಗಿ ಬರುತ್ತೆ, ಕೆಲವೊಬ್ರಿಗೆ ಆಗಿ ಬರಲ್ಲ. ಬಟ್ ನನಗೆ ಇದು ಚೆನ್ನಾಗಿದೆ ಅಂತ ಅನಿಸಿದ್ರು ಕೂಡ ನನಗೆ ಇದು ಇಷ್ಟ ಆಗಲಿಲ್ಲ. ಸೊ ನನ್ನ ಬೆಸ್ಟ್ ರೆಕಮೆಂಡೇಶನ್ ಯಾವುದು ಅಂತ ಕೇಳೋದಾದರೆ, ಸೊ ಡಾಕ್ಟರ್ ಶೆಟ್ಸ್
ಫಾರ್ ಇಂಡಿಯನ್ ಸ್ಕಿನ್ ಅಂತಲೇ ಹೇಳಿ ಇದು ಮಾಡಿದ್ದಾರೆ. ಸೊ ಹಲ್ದಿ ಮತ್ತು ಹೈರಲೋನಿಕ್ ಆ್ಯಸಿಡ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಸದ್ಯಕ್ಕೆ ಅದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅದನ್ನೇ ಅಪ್ಲೈ ಮಾಡಿದ್ದೀನಿ. ಇದು ಹಚ್ಚಿದ್ದಕ್ಕೆ ನನ್ನ ಸ್ಕಿನ್ ಎಷ್ಟು ಪಿಂಪಲ್ಸ್ ಬಂದಿದೆ ಅಂದರೆ ಇಲ್ಲಿ ನೋಡಿ, ಇದು ವೈಟ್ ಹೆಡ್ ಥರ ಆ್ಯಕ್ಚುಲಿ. ನಾನು ಹಿಂಗೆ ತೋರಿಸಿದ್ರೆ ನಿಮಗೆ ಕಾಣಿಸೋದು ಇಲ್ಲ, ಇದೆಲ್ಲ ಪಿಂಪಲ್ಸಿಂದ ಬಂದಿರೋಂಥ ಮಾಸ್ಕ್ಗಳು. ಇದನ್ನು ಹಚ್ಚಿದೆ ಇದರಿಂದ ಸದ್ಯಕ್ಕೆ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ. ಇದು ನಾನು ಬೇರೆ ಯಾವುದೋ ಒಂದು ಒಂದು 4, 5, 6 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೆ. ಅದನ್ನು ಬಿಟ್ಟು ಇದನ್ನು ಮತ್ತು ಇದನ್ನು ಟ್ರೈ ಮಾಡಿದೆ. ಒಂದು 25 ಡೇಸ್ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲ, ಇದು ಆಲ್ಮೋಸ್ಟ್ ಖಾಲಿನೂ ಆಗ್ತದೆ. ಒಂದು ಇಷ್ಟಿದೆ ಇಷ್ಟಿದೆ. ಇದು ನಾನು ಯೂಸ್ ಮಾಡಿ ಇದನ್ನು ಕೂಡ, ಇದು ಫುಲ್ ಆ್ಯಕ್ಚುಲಿ ಖಾಲಿಯಾಗಿದೆ. ಇದರಲ್ಲಿ ಜಸ್ಟ್ ಏರಿದೆ, ಸ್ವಲ್ಪ ಇದೆ ಅಂತ ಅನ್ಸುತ್ತೆ. ಇವತ್ತು ಹಚ್ಕೊಂಡಿದ್ದೀನಿ ನಾನು ಈಗ. ಸೊ ಓಕೆ, ಸೊ ಆ್ಯಂಟಿ ಏಜಿಂಗ್ಗೆ ಮತ್ತು ಸ್ಕಿನ್ ಲೈಟ್ನಿಂಗ್, ರೆಟಿನಾಲ್ ಅಂತ ಕ್ರೀಮ್ಗಳನ್ನ ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ಸೊ ಯಾವಾಗಲೂ ಕೂಡ SPF 50, 55 ಈ ಥರದಕ್ಕೆ ಹೋಗಿ. ಸೊ SPF 40ಇಂದ ಸ್ಟಾರ್ಟ್ ಮಾಡಿ. ಸೊ ಆದಷ್ಟು 50 ಅಲ್ಲಿ ಇರಿ. ಇಲ್ಲ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ. ಈವನ್ ತುಂಬ ಅಷ್ಟೊಂದು ಬಿಸಿಲೇ ಇಲ್ಲ ನಮ್ಮೂರಲ್ಲಿ, ತುಂಬ ಅಷ್ಟೊಂದು ಹಚ್ಚಬೇಕಾ ಅಂತ ಅಂದರೆ ಓಕೆ, ನೋ ಪ್ರಾಬ್ಲಮ್. SPF 15ಇಂದ 25 ತನಕ ಎಲ್ಲ ಬರುತ್ತೆ. 25, 30, 40, 45, 50, 55 ತನಕ ಇದೆ. ಈವನ್ 70ವರೆಗೂ ಇದೆ, 100ವರೆಗೂ ಇದೆ. ಸೊ ಅದರದ್ದು ಅವಶ್ಯಕತೆ ಇಲ್ಲ ಅಂದರೆ ಒಂದು SPF 25 ಸ್ಟಾರ್ಟ್ ಮಾಡಿ. ಸೊ ಇದು ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್. ಇದು ಆಲ್ ಸ್ಕಿನ್ ಟೈಪ್ಸ್. ಸೊ ಕಾಂಬಿನೇಷನ್, ಡ್ರೈ, ಆಯಿಲಿ ಸ್ಕಿನ್ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಾನು ಎವ್ರಿಡೇ ಯೂಸಿಗೆ ಯಾವುದೇ ಫೌಂಡೇಶನ್, BB ಕ್ರೀಮ್, CC ಕ್ರೀಮ್ಸ್, ಕಾಂಪ್ಯಾಕ್ಟ್ ಇವು ಯಾವುದನ್ನು ಕೂಡ ಯೂಸ್ ಮಾಡಲ್ಲ. ಎವ್ರಿಡೇ ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀನಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಏನೆಲ್ಲ ನಾನು ಅಪ್ಲೈ ಮಾಡಿದ್ರು ಸನ್ಸ್ಕ್ರೀನ್ ಲಾಸ್ಟ್. ಸೊ ಈವನ್ ನಾನು ಪೌಡರ್ ಕೂಡ ಹಚ್ಚಲ್ಲ. ಸೊ ಸನ್ಸ್ಕ್ರೀನ್ಸ್ ತುಂಬ ಚೆನ್ನಾಗಿ, ಒಂದು ಹೊರಗಡೆ ಹೋಗೋಕ್ಕೂ ಮುಂಚೆ ಒಂದು 20 ಮಿನಿಟ್ಸ್ ಮುಂಚೆನೇ ಸ್ಕಿನ್ಗೆ ನೀವು ಸನ್ಸ್ಕ್ರೀನ್ಸ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸನ್ಸ್ಕ್ರೀನ್ ಹಚ್ಚಿದ ತಕ್ಷಣ ಹೊರಗಡೆ ಹೋಗೋದು, ಬಿಸಿಲಲ್ಲಿ ಹೋಗೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಸ್ಕಿನ್ನ ಸನ್ಸ್ಕ್ರೀನ್ ತಗೋಬೇಕು. ಸೊ ಅದು ತೊಗೊಂಡಾದ್ಮೇಲೆ ನೀವು 20 ಮಿನಿಟ್ಸ್ ಆದಮೇಲೆ ಮನೆಯಿಂದ ಹೊರಗಡೆ ಹೋಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಈವನ್ ಇದನ್ನು ನೀವು 3 ಅವರ್ಸ್ 4 ಅವರ್ಸ್ ಒಂದ್ಸರಿ ಅಪ್ಲೈ ಮಾಡ್ಕೋಬೋದು. ಸೊ ನಾನು ನಿಮಗೆ ಹೇಳಿದ ರೀಸನ್ ಕೂಡ ಇದ್ದಾನೆ. ತುಂಬ ಮೇಕಪ್ ಎಲ್ಲ ಹಾಕಿದ್ರೆ ಆ ಸ್ಕಿನ್ ಹಾಳಾಗತ್ತೆ ಅದು. ಸೊ ಅದ್ರ ಬದಲು ಜಾಸ್ತಿ ಮೇಕಪ್ ಎಲ್ಲ ಯೂಸ್ ಮಾಡಬೇಡಿ. ಅದು ಎವ್ರಿಡೇಗಂತೂ ಜಾಸ್ತಿ ಯೂಸ್ ಮಾಡಲೇಬೇಡಿ. ಸನ್ಸ್ಕ್ರೀನ್ ಆದಮೇಲೆ ಕಾಂಪ್ಯಾಕ್ಟ್ನ ಯೂಸ್ ಮಾಡಿ, ಅಷ್ಟೇ ಸಾಕಾಗುತ್ತೆ. ನ್ಯಾಚುರಲ್ ಆಗಿ, ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತೀವಿ. ಸುಮ್ಮನೆ ಒಂದು ಲೇಯರ್, ಸುಮ್ಮನೆ ಒಂದು ಫೌಂಡೇಶನ್, ಕಾಂಪ್ಯಾಕ್ಟ್ ಅಂತ ಹಾಕಿದ್ರೆ ಅಷ್ಟು ಲುಕ್ ಚೆನ್ನಾಗೇ ಕಾಣಿಸ್ಬೋದು. ಬಟ್ ಅದು ನಮ್ದು ಶೇಡ್ ಅಲ್ಲದೆ ಇರೋವಂಥದ್ದು ಒಂದು ಲೇಯರ್ ಹಿಂಗೆ ಕೂತ್ಕೊಂಡಿರುತ್ತೆ, ಸ್ಕಿನ್ನು ಹಾಳು ಮಾಡುತ್ತೆ. ಎವ್ರಿಡೇ ಮೇಕಪ್ ನಾಟ್ ಗುಡ್ ಫಾರ್ ಸ್ಕಿನ್. ಸೊ ಬೆಸ್ಟ್ ಸನ್ಸ್ಕ್ರೀನ್ ಆದಮೇಲೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅಷ್ಟೇ, ಸ್ಕಿನ್ ಕೇರ್ ಗುಡ್ ಆಗಿ, ಸೊ ಎವ್ರಿಡೇ ಮೇಂಟೆನೆನ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೇ ಆಗಲಿ ಹೇಳೋದು ಇಷ್ಟೇ, ಜಾಸ್ತಿ ಫೌಂಡೇಶನ್, CC, BB ಕ್ರೀಮ್ಗಳನ್ನ ಯೂಸ್ ಮಾಡಬೇಡಿ. ಸ್ಕಿನ್ನ ಡ್ಯಾಮೇಜ್ ಮಾಡೋದ್ರ ಜೊತೆಯಲ್ಲಿ ಸ್ಕಿನ್ನ ಇನ್ನೂ ಡಾರ್ಕ್ ಮಾಡ್ತಾ ಹೋಗುತ್ತೆ. ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಮೀ.